ಸರ್, ಈಗ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾರು ಚರ್ಚೆ ಮಾಡ್ತಾ ಇದ್ದಾರೆ? ಮಾಧ್ಯಮದಲ್ಲಿ ಚರ್ಚೆ ಆಯ್ತಾ ಇದೆ. ಜನ ಇವರು MLA ಯಾರು ಚರ್ಚೆ ಮಾಡ್ತಾ ಇಲ್ಲ, ಮಾಧ್ಯಮದಲ್ಲಿ ಚರ್ಚೆ. ಯಾರು? ನಿಮ್ಮ ಪಕ್ಷದ ಶಾಸಕರು ಹೇಳ್ತಿದಾರಲ್ಲ ಏನಂತ? ಈಗ DCM ಅವರು ಹಾಗೆ ಆಗ್ತಾರೆ, DCM ಅವ್ರು ಹಾಗೆ ಆಗ್ತಿರೋದು ಗ್ಯಾರಂಟಿ. ಅದು ವಿಚಾರನ ಈ CM ಈಗಿರೋ ಸಿದ್ದರಾಮಯ್ಯ ಅವ್ರ ನಂತರ DCM ಅವರೇ ಆಗ್ಬೇಕು. ಅದ ನಂತರ ಬೇರೆ ಬೇರೆಯವರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ, ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥ ಅನೇಕ ಜನ ಇದ್ದಾರೆ. ಈಗ DCM ಅವ್ರಿಗೆ ನೆಕ್ಸ್ಟ್ ಅವಕಾಶ 5 ವರ್ಷದಲ್ಲಿ ಆಗ್ತಾರೆ ಅಂತ ಅದು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಅದನ್ನ ಹೇಳೋದು ದೊಡ್ಡವನಲ್ಲ ನಾನು. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ. ಒಕ್ಕಲಿಗ ಸಮುದಾಯದ ಲೀಡರ್ಗಳನ್ನು DK ಶಿವಕುಮಾರ್ ಮಾಡಿದ್ದಾರೆ. ಇವರು ಮುಖ್ಯಮಂತ್ರಿ ಮಾಡದೇ ಇದ್ರೆ ಪರಿಣಾಮಗಳು ಸರಿಯಾಗಿರಲ್ಲ. ಯಾಕಂದ್ರೆ ಸರ್ಕಾರ ಬದಲಾವಣೆ ಮಾಡುವ ಉದಾಹರಣೆಗಳು ನಮ್ಮ ಸಮುದಾಯಕ್ಕೆ ಮಾತನಾಡಿದೆ. ಇದು ಥ್ರೆಟ್, ಸಲಹೆನೋ, ಸೂಚನೆ ಅವರ ಜಾತಿ ಅಭಿಮಾನದ ಮೇಲೆ ಹೇಳವ್ರೆ. ಬಟ್ ಅದನ್ನೇ ನಾವು ಸೀರಿಯಸ್ ಆಗಿ ತಗೊಳಕ್ ಬರಲ್ಲ. ಅದನ್ನ ತೀರ್ಮಾನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ದಂಗೆಲ್ಲ ಮುಖ್ಯಮಂತ್ರಿ ಮಾಡೋದು, ಉಪಮುಖ್ಯಮಂತ್ರಿ ಮಾಡೋದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋರು ಅಷ್ಟೇ. ಒಕ್ಕಲಿಗ ನಾಯಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ. ಆದರೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ತಗೊಂತಾರೆ.